ಅಂತೂ ನಿನ್ನ ನಂಬೇನಿ. ಸ್ವಲ್ಪ ಎಲ್ಲಾರ್ಗಿ ಹೇಳಿ ಈ ಸಲ ಚೀಟಿ ದುಡ್ಡು ನನಗೆ ಸಿಗಂಗೆ ಮಾಡ. ಸಿಗಂಗೆ ಅನ್ನಕ್ಕೇನೈತಿ, ಯಾರಿಗಾರ ಬಂದ್ರೂ ನನಗೆ ಕೊಡಕ್ಕೆ ಹೇಳು ಒಂದಿಟ್ಟು. ನಾನು ನನ್ನ ಗಂಡ ದುಡ್ದಂಗೆಲ್ಲ ತಂದು ಕೊಟ್ಟು ಮುಟ್ಟಿಸ್ಬಿಡ್ತಾನವ. ಒಟ್ಟ ಉಳಿಸ್ಕೊಳಕ್ಕೆ ಹೋಗೋದಿಲ್ಲ ಸಾಲನ. ಅಲ್ಲಲ್ಲೇ ಸುಮ್ಮಿ, ನಂದೊಬ್ಬಕ್ಕೆ ಹೆಸರು ಬಂದ್ರೆ ನಾನೇನೋ ಹೋಗ್ಲಿ ಬಿಡು ಅತ್ಲಾಗ ತಗೋವಲ್ಲಕ್ಕೆ ಸುಮ್ಮಿ ಇವತ್ತಿಲ್ಲ ನಾಳೆ ಕಟ್ತಾಳ ಅನ್ನೋ ಧೈರ್ಯ ಇರ್ತೈತಿ ಹೇಳ್ತೇನವ. ಉಳ್ದವ್ರಿಗೆಲ್ಲರಿಗೆ ಹೆಂಗೆ ಹೇಳೋಕ್ಕಾಕತಿ? ಅಷ್ಟಕ್ಕೂ ಎಲ್ಲರೂ ನಂದ ಮಾತು ಕೇಳ್ತಾರೆ ಅನ್ನೋದೇನು. ಅವಾಗೇನೋ ನಾನು ಅದೇನೋ ಇದು ಅಂತಾರಲ್ಲ, ತಗೊಂಡಿದ್ನವ ಹಿರೇತನನ. ಅವಾಗ ಹೋಗ್ಲಿ ಬಿಡು ಆಕೆಗೆ ತಗಲಿ ಈಕಿನ ತಗಲಿ ಅಂದ್ರೆ ಸುಮ್ಮನಿರೋರು. ಈಗ ನಾನು ಏನು ಇದನ್ನು ಇಟ್ಕೊಂಡಲ್ವ ನನ್ನ ಹಂತಕ್ಕೆ ಎಲ್ಲ ಅವ್ರ ಕೈಗೆ ವಾಪಸ್ ಕೈ ಬಿಟ್ಟಾನೆ. ಆಕೆ ಪುಷ್ಯದಾಳಲ್ಲ, ಎಲ್ಲ ಆಕೆ ಮಾಡೋದೆ ಹಿರೇತನ, ಆಕೆನ ಕೇಳುವಂತ ಬಾ. ಅಲ್ಲ ಅಲ್ತಕ್ಕ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಹೆಂಗೆ? ನಡಿ ಮೊದ್ಲು ಅವ್ರ ಮನೆಟಾಗ ಹೋಗೋಣ. ಬೇಕಾದ್ರೆ ನಂದೊಂದು ತಗೋವಲ್ಲ ಸುಮ್ಮನೆ, ನಾನೇನು ಬೇಡ ಅನ್ನೋದಲ್ಲ. ಬುಳ್ಳಳ್ಳಿ ಎಲ್ಲಿ ಹೊಂಟಿರಿ? ನಿತ್ಕ ಇಲ್ಲೇ ಬಂದ್ರೆ ಚಲೋ ಆತ್ ಬಿಡು. ಹುಡುಗ ಮುಂದೆ ಐತ್ ಮನ್ಯಾಗ, ಒಟ್ಟು ಹೋಗಿ ಅಕ್ಕಿ ತೊಳೆದಿಡ್ರಿ. ಹುಡು ಉಣ್ತಾನೆ ಅಂದೆ ಅಂದ್ರೆ ನಾ ಅನ್ನಪನ್ನ ಏನು ಮಾಡಿಲ್ಲ, ಬರೀ ರೊಟ್ಟಿ ಅಷ್ಟು ಸುಟ್ನೆ. ಮತ್ತು ಅವಸರ ಆತ, ಇವರೆಲ್ಲ ಹೊಂಟದ್ರಲ್ಲ ಸಂಘದ ಸಾಲ ಕಟ್ಟಕ್ಕ, ಅದಕ್ಕೆ ನಾನು ಹೊಂಟಿದ್ದೆ. ಹಾಂ ರೀ. ಏನು ನಾನು ಅನ್ನಕ್ಕೆ ಇಡ್ಬೇಕ? ನನಗೆ ಇದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ. ನಾನು ಕೆಲಸ ಸಿಕ್ಕಾಬಟ್ಟೆ ಅದಾವು. ಏನೋ ಮನೆಗೆ ಹೋಗಿ ಒಂದು ಗಳಿಗೆ ತರ ಮಾಡಿದ್ರ ಅಂತಂದು ಮನೆಗೆ ಹೊಂಟಿದ್ದೆ. ಮತ್ತು ಚಾವಿ ಪಾವಿ ಹಾಕ್ಯಂದು ಹೊಂಟಿ ಏನೋ ಅಂತಂದು ಕರಂದು ನಿಲ್ಲಿಸಿದ್ ನಿನಗಷ್ಟ. ನೀ ಬಂದು ಮಾಡು ಅಂತ ಹೋಗು. ಏನು ಅಲ್ಲೇ ಇರ್ತೀಯ ನೀನೇನಾರ? ನಾನೇನು ಅಲ್ಲೇ ಇರಲ್ಲ, ಆದ್ರೆ ಯಾಕೆ ನೀವೇನು ಅನ್ನ ಉಣ್ಣಂಗ ಇಲ್ಲನ? ಏನಾತ ಮಾಡಿ ಹೋಗ್ರಿ. ಏನು ಯಾರ ಮಾಡ್ಲಾರ್ದೇನು ಮಾಡೋದಲ್ಲ ನೀವು? ಸುಮ್ಮನೆ ಹೊಂಟಿದ್ದೆ, ಮನೆಗೆ ಹೋಗಿದ್ರೆ ಆಗ್ಬಿಡ್ತದೆ ನಂದು. ಈಕಿನ ಕರಂದು ನಿಲ್ಲಿಸ್ಕೊಂಡು ಹಾದೆ ಹೋಗ ಮಾರಿ ಮನೆಗೆ ಬಾರವ್ವ ಅಂತ ಕರ್ದಂಗಾತ್ ನೋಡು. ಸರಿ ತಗರಿ, ಹೊತ್ತಕತಿ. ಮತ್ತು ಗಡಾನ ಹೋಗಿ ರೊಕ್ಕ ಕಟ್ಟಿ ಬಂದ್ಬಿಡ್ತಾನೆ ಅಂತ ನಾನು. ಬರ್ಲಾ? ಹಂಗೆ ಅನ್ನಕ್ಕೆ ಸಾರು ಪಾರು ಏನು ಮಾಡಿಲ್ಲ. ಒಂದು ಉಳ್ಳಾಗಡ್ಡಿ, ಒಂದು 2 ಮೆಣಸಿನ್ಕಾಯಿ ಹೆಚ್ಚಿ ಒಟ್ಟು ಚಿತ್ರಾನ್ನದ ಒಗ್ಗರಣೆ ಮಾಡಿಬಿಡ್ರಿ. ಅಷ್ಟನಾ? ಇನ್ನು ಏನಾರ ಉಳಿಸಿ ಬಟ್ಟೆ ಗಿಟ್ಟಿದ್ವು ಅಂದ್ರೆ ಹೇಳು, ಒಗ್ದು ಹಾಕ್ಬಿಡ್ತಾನೆ. ನೀನು ಸೀರೆ ಜಂಪರ್ ಮತ್ತು ಜೋಳ ಪಾಳ ಇದ್ರೆ ಹೇಳು, ಅವನ್ನ ಹಸ್ ಮಾಡಿಬಿಡ್ತಾನೆ. ಹೌದಲ್ಲ? ನಿನಗೂ ಒಂದು ಹಗರ್ ಆಕತಿ. ಇವ್ವ ಏನು ಪುಣ್ಯ ಮಾಡಿ ಅಲ್ತಕ್ಕ ನೀನು. ಅಣ್ಣಾರು ನೋಡು, ಬಟ್ಟೆನೂ ಒಗದು ಹಾಕಿ ಜೋಳನೂ ಹಸ್ ಮಾಡ್ಕೊಡ್ತಾನೆ ಅಂತಾರೆ. ಇಂಥ ಗಂಟೆ ಯಾರಿಗಾರ ಸಿಗೋದು ಉಂಟಾನ? ಇವ್ವ ಏನು ಪುಣ್ಯ ಮಾಡಿ ಬಿಡ ನೀನು. ಸುಮ್ಮನೆ ನಿರಾಶರಕ್ಕ ನೀನೊಬ್ಬಕ್ಕೆ ಹಾದಾಗ ನನ್ನ ಮರ್ಯಾದೆ ತೆಗಿಬೇಡ. ಅವ್ರೇನು ಇಷ್ಟೆಲ್ಲ ಅಂದ್ರಲ್ಲ, ಏನು ಮಾಡ್ತಾರಂತ ಮಾಡಿ ಏನು ಇದ್ರ ಒಂದು ಕಡ್ಡಿ ಇತ್ತಂದೆ ತಿತ್ತಾಗಿಡಂಗಿಲ್ಲ. ನಾನೇನೋ ಹುಡುಗ ಒಟ್ಟು ಆರಾಮಿಲ್ಲಲ್ಲ, ಅದಕ್ಕೆ ಒಟ್ಟು ಬಿಸಿ ಅನ್ನ ಉಣ್ತೈತಿ, ಅದು ಉಣ್ಣಬೇಕಾರ ಮಾಡಿದ್ರ ಅಂತಂದು ಕೈ ಬಿಟ್ಟಿದ್ದೆ. ನಮ್ಮ ತಿತ್ತ ಹೋಗೋದೊಂದು ಬಂತಲ್ಲ, ಅದಕ್ಕೆ ಇವ್ರಿಗೆ ಹೇಳಿದ್ರೆ ಇವ್ರು ನೋಡಿ ಮಾತಾಡೋದು ಏನು ಹೌದು ಹೌದನ್ನ ಬಿಡು. ಇಷ್ಟೆಲ್ಲ ಮಾಡ್ತಾರ ನಮ್ಮ ಮನ್ಯಾಗ ಅಣ್ಣಾರ ಅನ್ಬೇಕು, ಮಂದಿ ಕೇಳಿಸ್ಕೊಂಡಾರ ಹಂಗೆ ಮಾತಾಡಕತ್ತಾರ. ಇರ್ಲಿ ತಗ, ನಿನ್ನ ಸಲುವಾಗಿ ಅಲ್ಲ, ನನ್ನ ಮಗ ಉಣ್ತಾನ ಅಂದಿಲ್ಲ ಅದಕ್ಕೆ ಮಾಡ್ತಾನೆ. ಅಕ್ಕಿ ಎಷ್ಟು ಇಡ್ಬೇಕು, ನೀರು ಎಷ್ಟು ಇಡ್ಬೇಕು ಹೇಳು, ಮಾಡಿಟ್ಟಿರ್ತಾನಂತ. ಅನ್ನ ಮಾಡೋದೇನು ಭಾಳ ಇದೆಲ್ಲ ಹಗುರೈತಿ. ಒಂದು ಲೋಟ ಅಕ್ಕಿ, 2 ಲೋಟ ನೀರು ಹಾಕಿಬಿಟ್ರೆ ಸಾಕು, ಅನ್ನ ಆಗಿಬಿಡ್ತೈತಿ. ಒಂದು ಚಮಚ ಉಪ್ಪು ಒಂದು ಹಾಕಿಬಿಡ್ರಿ ಅದ್ರಾಗ. ಸರಿ ತಗ. ಆಸಿ ಏನು ಇದು ಯಾಕೆ ಒಳ್ಳೆ ಬಿಡು ಮಾಡ್ಕೊಂಬಂದ್ಬಿಟ್ಟು ಬಿಡು. ಅದು ಗಡಾನ ಬಂದಿದ್ದು ಈ ಸಲ, ಅದಕ್ಕೆ ಕೇಳಿದ್ನವ. ಇಲ್ಲಾಂದ್ರೆ ಎಲ್ಲ ಸರ್ ಹೋಗಬೇಕಾರೆ ಬಂದಿದ್ದು ಗಡ ರೊಕ್ಕ ಕೊಟ್ಟು ಹೊಳ್ಳಿ ಹೋಗಿದ್ದೆಲ್ಲ, ಅದಕ್ಕೆ ಅಂದೆ ಗಡ ಬಂದು ಕುಂತದ್ಕೆ. ಹಂಗೆ ಬರ್ತಿದ್ ಬಿಡ ಇವ. ನೀವು ನೋಡಿದ್ರೆ ಮಾತುಗೊಮ್ಮೆ ಹಂಗೆ ಸಾಕತ್ತಿರಲ್ಲ, ಅದಕ್ಕೆ ತೆಗಿಯತ್ಲ ಗಡ ಹೋಗಿ ಕೊಟ್ಟು ಬಂದ್ಬಿಡೋಣ ಅಂತ ಬಂದೆ. ಇವ ಸರ್ ನೋಡಿದ್ರೆ ಇನ್ನೂ ಎಟತ್ತಾದ್ರೆ ಬಂದಿಲ್ಲ. ಎಟತ್ತಿ ಬರ್ತಾನಂತವ? ಬರ್ಬೋದು ಬಿಡ, ಈಗ ಬರೋ ಹೊತ್ತಾಗೈತಿ ಅಂದಂಗೆ. ಇವ್ರು ಇನ್ನೂ ಬರಲೇ ಇಲ್ಲ ನೋಡು. ಆಕೆ ಸುಮ್ಮಿ ಶಾರವ್ವ ಮತ್ತು ಲಲಿತವ್ವ ಅವ್ರು ಒಂದು ದಿವ್ಸ ಮಂದಿ ಬಂದದ್ರೆ ಆಗಿ ಹೋಗತ್ತು. ಮತ್ತು ಅವ್ರು ಉಳ್ದಾರ ಆಕೆ ಜೊತೆ ಹೋಗ್ಬೇಕಿ, ಅವ್ರ ಇನ್ನೊಬ್ಬೇಕಿ ಮನೆ ಮಗ್ಳದಾಳಲ್ಲ, ಅವ್ರ ಮನೆ ಮಗ್ಳು, ಅವರು ನನ್ನ ಕೈಯಾಗ ರೊಕ್ಕ ಕೊಟ್ಟಾರ, ನೀವ ಕಟ್ಟಿಬಿಡ್ರಿ ಅಂತಂದು. ಮತ್ತು ಹಾಗಾಗಿ ಅಷ್ಟು ನನ್ನ ತಲೆ ಅದಾವು. ಈಗ ಅವ್ರದ್ದು ಸೇರ್ಸೆ ಕೊಟ್ಬಿಡ್ತಾನೆ ಸರ್ ಬರತ್ತಿಗೆನ. ನೀ ಅಲ್ಲೇ ಆಸೆ ಬಂದಲ್ಲೇ ಆಸೆ, ಅವ್ರನ್ನೊಂದಿಟ್ಟು ಕರೆದು ಬರ್ಬೇಕಿಲ್ಲ? ಕರದ್ನೆ ಅವರು ನೀವು ನಡಿಯವ ಮುಂದಕ್ಕೆ ಅಂತಂದ್ರು. ಅದ್ರ ಬೇರೆ ಅವ್ರು ಒಬ್ರನ್ನ ಬಿಟ್ಟು ಒಬ್ರು ಬರಂಗಿಲ್ಲ, 3 ಜೊತೆಯಾಗಿ ಬರ್ಬೇಕಲ್ಲ. ಇಕ್ಕಿ ಮನೆಗೆ ಬಂದು ಮತ್ತು ಇಕ್ಕಿ ಮನೆಯಿಂದ ಅಕ್ಕಿ ಮನೆಗೆ ಹೋಗಿ ಹಂಗೆ ಜೊತೆಯಾಗಿ ಬರ್ತಾರ. ನಾ ಎಲ್ಲಿ ಅಡ್ಡಾಡಕ್ಕೆ ಹೋಗ್ಲವ, ಹಂಗೆ ಸೀದಾ ಬಂದೆ. ಏನಲ್ಲೇ ಆಸೆ ಅದು ನಮ್ದ ಮಾತಾಡಿದ್ರೆ ಹೆಂಗಾತ? ಏನಿಲ್ಲವ, ನಾ ಏನನ್ನಕ್ಕೆ ಹೋಗ್ಲಿ. ಅವ್ರು 3 ಗೆಳತರು ಒಬ್ರು ಬಿಟ್ಟು ಒಬ್ರು ಇರೋದಲ್ಲ, 3 ಜೊತೆಯಾಗಿ ಬರ್ತಾರ ಅನ್ನೋ ಮಾತು ಅಂದಷ್ಟೆ. ನೀವು ನೋಡ್ತೀರಿ ಏನು 3 ಹೊಡ್ಯಾರು ಬಂದಂಗೆ ಬರ್ತೀರಲ್ಲ ಮೈ ಮ್ಯಾಗ. ಮುಂದಾಗ ಬಂದು ಕುತ್ಕೊಂಡ್ರೆ ಏನು ಮಾಡ್ಬೇಕು? ಇನ್ನು ಸರ ಬಂದಲ್ ನೋಡವ, ಅದಕ್ಕೆ ನಾವು ಲೇಟಾಗಿ ಬಂದ್ವಿ. ಅವ್ವ ಇದೇನ್ಲೇ ಆಶ್ಚರ್ಯ ಆಸೆ, ಇವತ್ತು ಎಲ್ಲರಿಗಿಂತ ಮುಂಚೆ ಬಂದ್ಬಿಟ್ಟಿಯಲ್ಲ. ಎಲ್ಲಾರ್ಗಿಂತ ಲಾಸ್ಟ್ ಬಂದು ಹಂಗೆ ರೊಕ್ಕ ಕೊಟ್ಟಕ್ಕೆ ಪುಸ್ತಕನ ಓಡೋಕಿದ್ದೆ. ಯಾಕೆ ಏನು ಕೆಲಸ ಇಲ್ಲನ ಈಗ? ಪಾಪ ಯಾಕೆ ಮತ್ತೆ ಯಾರ ಟೈಲರ್ ಅಂಗಡಿ ತೆಗ್ದಾರ ಏನು ಒಣಗ? ಯವ್ವ ಇವತ್ತು ಒಂದಿನ ಗಡ ಬಂದನಿ, ಏನು ಎಲ್ಲರೂ ಅನ್ನ ಹಚ್ಚಿ ಪುಚ್ಚ ತೆರಿತಿರಲ್ರಿ ಅವ್ವ. ಈಗ ಹೆಂಗೆ ವಾಪಸ್ ಹೋಗಿ ಸರ್ ಬಂದ್ಮೇಲೆ ಬರಲೇನ ನಿಮ್ಮ ಅತ್ತಾಗ? ಏನು ಕಾಡ್ತೀರಿ ಯವ್ವ ನೀವು? ಅದಲ್ದ ನಾನೇನು ನಿನ್ನಂಗೆ ಓಣು ಹಿಡಿದು ಅಡ್ಡಾಡಂಗಿಲ್ಲವ. ಯಾರು ಟೇಲರ್ ಅಂಗಡಿ ತೆಗ್ದಾರ, ಯಾರು ಕಿರಾಣಿ ಅಂಗಡಿ ತೆಗ್ದಾರ, ಯಾರು ಹೋಟ್ಲು ತೆಗ್ದಾರ ಅಂತ ನೋಡ್ಕೆ ಅಂತ ನಿನಗ ಗೊತ್ತಿರ್ಬೇಕಲ್ಲ. ಹೋಗ್ಲಿ ಬಿಡ್ಲೆ ಆಸಿ, ಆಕೆ ನಾನು ನಕಲಿ ಮಾಡ್ತಾಳ, ನೀನು ಅದನ್ನ ಸೀರಿಯಸ್ ತಗಂತೀವ. ಹೋಲ್ ಬಿಡು ಕುತ್ಗ, ಏನಾತು 2 ಮಾತಾಡ, ನಿನಗೂ ಬ್ಯಾಸರ ಹೊಕ್ಕತಿ. ಒಳಗ ಕುಂತು 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 ಬ್ಯಾಸರ ಆಗಂಗಿಲ್ಲ ನಿನಗೆ? ನೋಡ ಮತ್ತೆ ನನ್ನ ವ್ಯಾಪಾರದ ಮೇಲೆ ಕಣ್ಣು ಹಾಕ್ತಾಳ.
ಮತ್ತು ಅದಕ್ಕೆ ಸಿಟ್ಟು ಬಂತು ನನಗೆ. ಅಂದಂಗೆ ಲಲಿತಕ್ಕ, ಮತ್ತು ನಿನ್ನ ಮಗ ಶಾರಕ್ಕನ ಮಗ ಹೆಂಗದಾವ ಈ ಹುಡುಗರು? ಪಾಪ ಮೊನ್ನೆ ಆಕ್ಸಿಡೆಂಟ್ ಆಗ್ಬಿಟ್ಟತ್ತಲ್ಲ, ಮನೆ ಬರ್ಬೇಕಂತ ನಾವ ನೋಡಾಕ ಕೂಡವಲ್ ನೋಡು. ಇರ್ಲಿ ಬಿಡ, ಏನಾತು ಬಂದ್ರ ಸೈ ಏನು ಆರಾಮದಾರ. ನಮ್ಮವ ಸ್ವಲ್ಪ ಜಾಸ್ತಿನ ಆರಾಮದಾನ. ಪಾಪ ಶಾರಕ್ಕನ ಮಗ ಒಂದಿಟ್ಟು ಭಾಳ ಹೊಡ್ತು ಬಿದ್ದೈತಿ. ಆದ್ರೆ ಲಲಿತಕ್ಕ, ಈ ಸಣ್ಣ ವಯಸ್ಸಿಗೆ ಗಾಡಿ ಪಾಡಿ ಕೊಡಬಾರ್ದು ಬಿಡ ಹುಡುಗರಿಗೆ. ನೋಡು ಏನ್ಕೇನಾರ ಆಗಿದ್ರ ಗತಿ ಏನಿತ್ತು ಹೇಳು. ಅಯ್ಯ, ನೀ ಹೇಳೋದು ನೋಡು. ಏನು ನಾವ ಬೇಕಂತ ಗಾಡಿ ಕೊಟ್ಟು ತಗೊಂಡು ಹೋಗ್ರಪ್ಪ ಬಿದ್ದು ಬರ್ರಿ ಅಂತ ಹೇಳೇವೆ ನಾನು ಅರ್ಗತೆ ಮಾತಾಡ್ತೀಯಲ್ಲ. ಯಾರಿಗೆ ಗೊತ್ತಿಲ್ಲ ಹಂಗೆ ತಗೊಂಡು ಹೋದ್ರೆ ಯಾರೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಏನಾರ ಯಾಕಾಗ್ಲವ, ವಿಡಿಯೋ ಮಾತ್ರ ಭಾಳ ಚಂದ ಬಂದವು. ಪೊನ್ನೆ ನೋಡಿದ್ವಲ್ಲ ನಾವು, ಅದೇನೋ ಲಡ್ಡು ಮುತ್ಯ ಅಂತವ, ಪ್ಯಾನ್ ಒರ್ಸೋದು ಧೂಳ ಹಚ್ಚೋದು ಹಣಿಗೆ, ಪ್ಯಾನ್ ಒರ್ಸೋದು ಧೂಳ ಹಚ್ಚೋದು ಹಣಿಗೆ, ಹಿಂಗೆ ಮಾಡಕತ್ಬಿಟ್ಟು ಸಮ್ಮೆ ಭಾಳ ಭಾಳ ಚಂದ ಬಂದೈತೆ ನೋಡು. ಅದು ಒಂದು ಈ ಗಾಡಿ ಮ್ಯಾಗಿಂದು ಅದನ್ನೂ ಹಾಕ್ಯಾರ, ಭಾಳ ಚಂದ ಬಂದೈತಿ. ಎಲ್ಲಿಂದ ಹಿಡ್ದಾರ ಏನೋ ವಿಡಿಯೋನ, ಮಸ್ತ್ ಅದಾವು. ಯಾವ್ದ ಏನು ಹೇಳಕತ್ತಿ ನೀನು? ಯಾ ಫೋನ್ ಯಾ ಧೂಳ? ನನಗೇನು ಗೊತ್ತಿಲ್ಲ ತೆಗಿಯವ ಅದು. ಹೌದಾ ಲಲಿತಕ್ಕ, ನಾವು ನೋಡಿದ್ವಲ್ಲ ಫೋನ್ಯಾಗ, ಭಾಳ ಚಂದ ಬಂದ ಹುಡುಗರು, ಮಸ್ತ್ ಮಾಡ್ಯಾರ ಬಿಡು ವಿಡಿಯೋನ. ಯಾರು ಮಾಡ್ಯಾರಪ್ಪ ಇದನ್ನ ಅನ್ಬೇಕಾ, ನಮ್ನಿ ಮಾಡ್ಯಾರ. ಯಾವ್ದಲ್ಲೇ ಸುಮ್ಮನೆ ಅದು ವಿಡಿಯೋ ನನಗೆ ಒಟ್ಟು ತೋರಿಸು. ಇವ್ರು ನೋಡಿದ್ರೆ ಎಷ್ಟೆಲ್ಲ ಹೇಳಕತ್ತಾರ. ನನ್ನ ಇದ್ರಿಗೆ ಒಂದಿನ ಏನು ಮಾಡಿಲ್ಲವ ಅವನು. ಇಂಥವೆಲ್ಲ ಯಾವ ಮಾಡಕ್ಕಲ್ಲ ಅತಿಗಂದ ಅಂತ ಅವನಿಗೆ ಫೋನ್ ಕೊಡೋದ ತಪ್ಪಾಗ್ಬಿಟ್ಟತ್ ನೋಡು. ಲಲಿತಕ್ಕ, ಆಕಿ ಕುಟಾಗೇನ ಯಾವ್ದಾರ ನೋಡಿ ಏನಾರ ಅಂತ ಆಕಿ ಆಸೆ ಹಂಗಾಕಿ ಕೈ ಬಿಡ ಅದನ್ನ ಸುದ್ದಿನ. ಈಗ ಬಂದ್ರೆ ವಿಚಾರ ಮಾತಾಡ. ಅದು ರೊಕ್ಕ ಬೇಕಂದಿದ್ನಲ್ಲ, ಹೇಳೊಂಚೂರು ಎಲ್ಲಾರ್ಗಿ ನೀನ. ನನಗೆ ನರಳು ಮರಳಾಗತ್ತೇನ್ಲೇ, 60 ವರ್ಷ ಆಗ್ಯಾವೇನ ಯಾರನ್ನಾರ ನೋಡಿ ಯಾರನ್ನಾರ ಅನ್ನಕ್ಕ. ತಡಿ ಲಲಿತಕ್ಕ, ಇದನ್ನ ವಿಡಿಯೋ ತೋರಿಸ್ತಾನೆ ಅಂದ್ರೆ ಗೊತ್ತಾಕತಿ. ನೋಡ್ಲಲ್ತಕ್ಕ ನನ್ನ ಫೋನ್ಯಾಗ. ಹೌದಲ್ಲೇ ಆಸೆ, ನಮ್ಮ ಸಮ್ಯಾನ ಇವನು. ಈಕಿನ ಪಲ್ಲಿನ ಅದಾಳ. ಅಯ್ಯೋ, ನೋಡು ಬರ್ದವ್ರ 4 ಮಂದಿನೂ ಅದಾರ ನೋಡು. ನನಗೆ ಒಬ್ರು ಬಾಯ್ ಬಿಟ್ಟು ಹೇಳಿಲ್ಲ ಹಿಂಗೆ ಆಗೈತೆವ ಅಂತಂದು. ನಮ್ಮ ಸಂಜೆವರ ಹೇಳ್ತಿದ್ಲು, ಆಕಿನೇ ಹೇಳಿಲ್ಲ ನೋಡು. ಮತ್ತೆ ನಾವು ಹೇಳಿದ್ರ ಸುಳ್ಳು ಹೇಳಿದ್ವಿ ಅನ್ನಂಗತ್ತ. ನೋಡಿದ್ರೆ ನೀನ ನಿನ್ನ ಕಣ್ಣಾರ ನಿನ್ನ ಮಗಂದ ಅದು ವಿಡಿಯೋ. ಮನೆಗೆ ಹೋಗಿ ಬರಬ್ಬರಿ ಮಾಡ್ತಾನೆ ತಡೆ ಅವನಿಗೆ ಹಲ್ ಕಟ್ಬೇಡ್ಯಾಗ. ಇಂಥದೆಲ್ಲ ಮಾಡಿ ಮತ್ತೆ ಅಲ್ಲಿ ನುಯ್ತೈತೆವ್ವ, ನನಗೆ ಇಲ್ಲಿ ನುಯ್ತೈತೆವ್ವ, 15 ದಿನ ಸಾಲಿಗೆ ಹೋಗಂಗಿಲ್ಲ ಅಂತಂದು ಮಾತಾಡ್ತಾನೆ. ಜೋಕ್ ಮಾಡ್ದೋಳ ಹೊರವನು. ಮೊದ್ಲು ನಮ್ಮ ಮನೆ ತಗಂತ ತಡಿಲಲ್ತಕ್ಕ. ಅವ್ನಿಗೆ ಯಾವನ್ ಗಾಡಿ ತೆಗಿ ಅಂತದ್ದು, ನಾವು ಅವನಿಗೆ ಗಾಡಿ ಚಾವಿ ಸಿಗಬಾರ್ದಂದ ತೆಗೆದು ಇಡ್ತೇವಿ. ಅದು ಯಾವಾಗ ನೋಡ್ಕೊಂಡಾನ ನಾನು ನೋಡೋದನ್ನ ಇಡೋದು. ಕದ್ದು ಕಳಿಲ್ ತಗೊಂಡು ಹೋಗಿ ಗಾಡಿ ಹೊಡೆದು ಕಲ್ತಾನ. ಚಾವಿ ಸಿಕ್ಕತ್ತಲ್ಲ, ಮತ್ತು ಅವ್ರ ಅಪ್ಪ ಬೇರೆ ಊರಾಗಿಲ್ಲ, ಹಂಗಾಗಿ ಒಂದು ಆರಡ್ಯವಾಗ್ಬಿಟ್ಟತಿ. ಈಗ ಆ ಗಾಡಿ ಚಡಿ ಮುರಿದಿಟ್ಟಾನಲ್ಲ, ಈಗ ಬಂದೆ ಅಂದ್ರೆ ಆಗಿ ಹೋತವ್ರು ಊರಿಂದ. ಶಿಸ್ತಾಗಿ ವ್ಯವಸ್ಥಾಕವ ಅವನಿಗೆ. ಶರಕ್ಕ, ಹಂಗೆಲ್ಲಾರ ಮಾಡಕ್ಕೆ ಹೋಗಿ ನೀನು ಮತ್ತೆ ಅದೇನೋ ಅಂತಾರಲ್ಲ, ಈಗಿನ ಮಕ್ಕಳು ಭಾಳ ಸೂಕ್ಷ್ಮಿ. ಒಂದೇಟು ಹೊಡೆದೆ ಅಂದ್ರೆ ಆಮೇಲೆ ಅದನ್ನ ಹಿಡ್ಕೊಂಡು ಕುಂದಿರ್ತಾವು. ಅದಕ್ಕೆ ಬೇಡ, ಸುಮ್ಮನೆ ಕಣ್ಣು ಹೆದರಿಕೆ ಕಾಲು ಹೆದರಿಕೆ ಇಡ್ಬೇಕವ. ಕಂಡ್ರೆ ಸತ್ಯನ ಕಾಣಲಿಲ್ಲದ್ರ ಬದುಕೇನು ಅನ್ನಂಗಿರ್ಬೇಕು ನೋಡು. ಹಂಗಿದ್ರೆ ಸಯ್ಯವ. ನೀವು ಹೊಡೆದು ಪಡೆದೆಲ್ಲ ನೀನು ಮಾಡಬೇಡ. ಮತ್ತು ನಿಮ್ಮ ಮನೆಯವ್ರಿಗೆ ಹೇಳು, ಏನಾಗಂಗಿಲ್ಲ, ಗಾಡಿ ಏನಾರ ಆತು ಅಂದ್ರೆ ಮಾಡಿಸ್ಕೊಳಕ್ಕೆ ಬರ್ತೈತಿ. ನಾಳೆ ಮಕ್ಳು ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋದ್ರೆ ಈಗಂಗ ಭಾರಿ ಸೂಕ್ಷ್ಮ. ಒಂದು ಮಾತು ಹೆಚ್ಚಾಗಂಗಿಲ್ಲ, ಒಂದು ಮಾತು ಕಮ್ಮಿ ಆಗಂಗಿಲ್ಲವ. ಸೂಜಿ ಹಿಂಬಾರ ಸೂಜಿ ಮುಂಬಾರ ಅಂತ ಕಾಲು ಬಂತು ಈಗ. ಹೂನ, ನೀ ಅನ್ನೋದು ಖರೆ ಐತಿ. ಆದ್ರೆ ಮಕ್ಕಳಿಗೆ ಹೆದರಿಕೆ ಇಡ್ಲಿಲ್ಲದ್ರೆ ಹೆಂಗೆ? ಹಾದ್ಯಾಗ ಸಣ್ಣ ಹುಡ್ರು ಪಂಡ್ರು ಮುದುಕರು ಓಡಾಡ್ತಿರ್ತಾವು. ಇವ್ರು ಹಂಗೆ ಗಾಡಿ ತಗೊಂಡು ಹೊಂಟು ಬಿಟ್ರೆ ಏನು ಅವ್ರಿಗೆ ಗೊತ್ತಿರ್ತೈತಿ ಇವ್ರಿಗೆ ಗಾಡಿ ಹೊಡ್ಯಕ್ಕೆ ಬರ್ತೈತಿ ಬರಲ್ಲ ಅನ್ನೋದು. ಅವ್ರ ಪಾಡಿಗೆ ಅವ್ರು ಹೊಕ್ಕಿರ್ತಾರವ. ಪಾಪ ಇನ್ನೊಬ್ರಿಗೆ ಜೀವಕ್ಕೆ ತೊಂದ್ರೆ ಅಲ್ಲನೇ ಹಿಂಗೆ ಮಾಡಿದೆ ಅಂದ್ರೆ. ಹೌದು ನೋಡ್ಲಲ್ತಕ್ಕ, ನೀ ಅನ್ನೋದು ಖರೇನ. ಮತ್ತೆ ಬಿಗಿ ಇಡ್ಬೇಕು ಬಿಡು ಮಕ್ಕಳನ್ನ. ಅಂದಂಗ ಪುಸಿ ಹೇಮಿ, ಈ ಸಲ ಸೈ ಮಾಡಿದ್ರೆ ಅಂದ್ರೆ ರೊಕ್ಕಕ್ಕೆ ಸಾಲಕ್ಕೆ ಸಾಲ ಅಷ್ಟು ಸುಮ್ಮನೆ ಬೇಕಂತ ಎಲ್ಲರ ಹೆಸರಿಂದನೂ ತಕ್ಕಂದು ನೀವು ಕಟ್ಕೊಂತ ಹೊಕ್ಕಳ. ಅದೇನು ಬಿಡಂಗಿಲ್ಲ, ಅಕ್ಕೇನು ಸಾಲ ಕಟ್ಟದ. ಅದಕ್ಕೆ ಒಟ್ಟು ಸೈ ಮಾಡಿ ದುಡ್ಡು ಅಕ್ಕಿಗೆ ಕೊಟ್ಬಿಡ್ರವ ಈ ಸಲ. ಯಾಕೆ ಭಾಳ ಅರ್ಜೆಂಟ್ ಐತಿ ಅನ್ನಕತ್ತಾಳಕಿ. ಅಲ್ಲ ಲಲ್ತಕ್ಕ, ನೀನೇನೋ ಕಟ್ತಾಳಕಿ ಅಂತಿದಿ. ನಾಳೆ ಸಾಲ ತಕ್ಕಂದ್ಮೇಲೆ ಹಿಂದೆ ಮುಂದೆ ಮಾಡಕತ್ತಿದ್ಲ ಅಂದ್ರೆ ಆಮೇಲೆ ನಮಗೆ ರೊಕ್ಕ ಕೊಟ್ಟಿರೋದಲ್ಲ ಏನಿಲ್ಲ, ನೀವ ಕಟ್ರಿ ಅಂತಂದು ಬೆನ್ನು ಹತ್ತಾರ ಸರ್. ಮತ್ತು ಅವಾಗ ಹೆಂಗೆ ಮಾಡೋದು? ನೀನು ಗ್ಯಾರಂಟಿ ಅದನೆ ಅಂದ್ರೆ ಅಡ್ಡಿ ಇಲ್ಲವ ಕೊಡಕ್ಕೆ. ಯಾಕಲೇ ಆಸಿ, ನೀ ಯಾವಾಗ ನೋಡಿ ಏನ ನಾ ರೊಕ್ಕ ಕಟ್ಲಾರ್ದಂಗೆ ನಿಂತಿದ್ದೆ. ಇನ್ನು ನೀವೇನೋ ಒಂದು 100 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತೀರಿ. ನಾನು ಕರೆಕ್ಟ್ ಕಟಾನ್ ಕಟ್ಟಿ ತಂದಿರ್ತಾನೆ ರೊಕ್ಕನ. ಅವತ್ತಿಗೆ ಎಷ್ಟು ಬೇಕಷ್ಟು ಗೊತ್ತೇನ? ನಾನು ಒಂದು 90 ಉಪವಾಸ ಇದ್ರೆ ನಡಿತೈತೆ, ನನಗೆ ಸಾಲ ಇರಬಾರ್ದು. ನೀನೇನೇವ ಒಂದೇ ಸಲ ಕಡಿಯಕ್ಕೆ ಬರ್ತೀಯಲ್ಲ, ಒಂದೀಟ್ ನಕಲಿ ಮಾಡಿದೆ. ನೀನು ಆಗಲಿ ನಕಲಿ ಮಾಡಿದ್ರೆ ನಾ ಸುಮ್ಮನಿದ್ದಿಲ್ಲನ ಅಲ್ಲಲ್ತಕ್ಕ. ಮತ್ತು ಬೇಜಾರು ಮಾಡ್ಕೊಬೇಡವ, ನಾನು ಕೊಡ್ತಿದ್ದು ಬಿಡು, ಸೈ ಮಾಡ್ತಿದ್ದೆ, ಅದೇನಿಲ್ಲ. ಆಕೆನು ರೊಕ್ಕ ಕಟ್ತಿದ್ಲು ಸುಮ್ಮಿ. ಆದ್ರೆ ರೊಕ್ಕ ನನಗೆ ಬೇಕಾಗ್ಯವು. ಹುಡುಗೊಟ್ಟು ಮುರಪರ ಚುಚ್ಚಿಸೋದೈತೆ, ಹಾಲು 5 ಬಿದ್ದೈತಿ, ಮತ್ತು 9 ಅಂದ್ರೆ ಹಾಲು ತಿಳುವಳಿಕೆ ಬಂದುಬಿಡ್ತೈತೆ. ಮತ್ತು ಕಿವಿ ಪವಿ ಜಕ್ಕೆಣಕ್ಕೆ ಹತ್ಬಿಡ್ತಾವೆ ಹುಡುಗ, ಆಮೇಲೆ ನೋವು ಆಕವು. ಅದಕ್ಕೆ ಈಗ ಆಗ್ಬಿಟ್ರೆ ಚಿಂತಪ್ತೈತಿ. ಮತ್ತು ಯಾರು ಮಾಡಾರಿಲ್ಲಲ್ಲವ ನಮ್ಮ ತವ್ರ ಮನೆಯವರು, ಅದು ಇವ್ರನ್ನ ಯಾರನ್ನ ಹೆಚ್ಕೊಂಡು ಕುಂದ್ರಕ್ಕಾಗಂಗಿಲ್ಲ. ಅದಕ್ಕೆ ನಾವು ಮಾಡ್ಕೊಂಬಿಟ್ರಾತ ಅಂತ. ಹೌದಾ?
ಸರಿ ಬಿಡವ, ಮತ್ತೆ ಏನು ಮಾಡಕ್ಕಾಕತಿ? ಲಲ್ಟಕ್ಕ ನನಗೂ ರೊಕ್ಕ ಬೇಕಾಗ್ಯವ. ಅದಕ್ಕೆ ಒಂದು ಮೆಷಿನ್ ಹಾಳಾಗ್ಬಿಟ್ಟತ್ ನಂದು. ಕೈನ ಮುರಿದಂಗೆ ಆಗೈತೆ ಅದು ಮೆಷಿನ್ ಹಾಳಾಗಿರೋದಕ್ಕೆ. ಬರೀ ರಿಪೇರಿ ಮಾಡಿಸಿ ಸಾಕಾಗೈತವ. ಅದಕ್ಕೆ ಒಂದು ಹೊಸದ ತಗೊಂಡ್ಬಿಟ್ರಾತಂತ ಈ ಸಲ ರೊಕ್ಕ ಬರತ್ತಿಗೆನ. ನನಗೂ ರೊಕ್ಕ ಬೇಕಾಗ್ಯವ ಹೀಗೆ ಸುಮ್ಮಿ, ಇಲ್ಲದ್ರೂ ಕೊಡ್ತಿದ್ ಬಿಡು. ಹಿತ್ತಲ್ದಾಗ ಈ ಸಲ ಮಳೆ ಜಗ್ಗ ಆತಲ್ಲ, ಎಲ್ಲ ಮಣ್ಣು ಹರಿದು ಹೋಗಿ ಬರೇ ಬೇರೆ ಕಾಣಕತ್ಬಿಟ್ಟವು. ಅದಕ್ಕೆ ಒಟ್ಟು ಮಣ್ಣರ ಹೇರಿಸ್ಬೇಕಂತ ಮಾಡೇನಿ. ಇವು ರೊಕ್ಕ ಬಂದ್ವು ಅಂದ್ರೆ ಅದಕ್ಕೆ ಆಸರಕ್ಕವಂತ. ಎಲ್ಲಾರು ಒಂದೊಂದು ಸಮಸ್ಯೆ ಅದಾವು. ಇರ್ಲಿ ಬಿಡು, ನೋಡೋಣಂತ. ನಾನು ಮತ್ತೆಲ್ಲರೂ ಬೇರೆ ಕಡೆ ಕೇಳ್ತೇನಂತ. ಸರಿ ತಗ. ಮತ್ತೆ ಯಾಕೆ ಇನ್ನೂ ಸರ ಬರಲಿಲ್ಲ? ರೊಕ್ಕ ಕೊಟ್ಟು ಹೋಗ್ಬಿಡ್ತಂತಗ ನಾನು. ಮತ್ತೇನು ಹೋಗೋದು ಬರೋದು ಮಾಡ್ತೀಲೆ, ಬಂದ ಬಿಟ್ರೆ ತಡಿ ಸರ ಬಂದ್ರೆ.